ಇನ್ನು ಸ್ಪೀಕರ್ ಯು ಟಿ ಖಾದರ್ ಮಾತಾಡಿದ್ದಾರೆ. ಸ್ಪೀಕರ್ ಆಗಿದ್ದಂಥವ್ರು ಇಲ್ಲಿ ತನಕ ಹೌದು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿಕ್ಕೆ ಕರೆ ಬಂದಿದೆ. ನಾನು ವಿಧಾನಸಭಾ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. 3 ವರ್ಷಗಳ ಬಳಿಕ ಪಕ್ಷದ ಕಚೇರಿಗೆ ನಾನು ಭೇಟಿ ಕೊಟ್ಟಿದ್ದೀನಿ, ಅದು ಖುಷಿ ಸಿಕ್ಕಿದೆ. ಖಾತೆ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾರೆ. ಸಣ್ಣದೋ ದೊಡ್ಡದೋ ಎಲ್ಲವೂ ಮಹತ್ವದ್ದೇ ಅಂತಾರೆ ಖಾದರ್. ಖಾದರ್ ನಿಜಕ್ಕೂ ಸ್ಪೀಕರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರಲ್ಲಿ ನೋ ಡೌಟ್. ಎಲ್ಲೂ ಕೂಡ ಅವರು ಸ್ವಪಕ್ಷೀಯರ ಪರವಾಗಿ ನಿಂತಿದ್ದು ಅಥವಾ ಏನೋ ಪಾರ್ಶಿಯಾಲಿಟಿ ಮಾಡಿದ್ದು ಅದನ್ನು ಯಾರೂ ನೋಡಲಿಲ್ಲ. ಮುಲಾಜಿಲ್ದನೇ ಯಾರಾದರೂ ತುಂಬ ಅಳತೆ ಮೀರಿ ಮಾತಾಡಿದ್ರೆ ಅವರು ಸ್ವಪಕ್ಷೀಯರಾಗಿದ್ದರೂ ಕೂಡ ಬೈದು ಬಾಯಿ ಮುಚ್ಚಿಸಿ ಕೂಡಿಸ್ತಾ ಇದ್ರು. ಬನ್ನಿ ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ, ಏನಂತಾರೆ ನೋಡೋಣ. ಜೊತೆ ಇದ್ದಾರೆ ಶಾಸಕ ಯು ಟಿ ಖಾದರ್. ಖಾದರ್ ಅವರೇ, ಫೈನಲಿ ಕರೆ ಬಂದಿದೆ, ಎಷ್ಟೊತ್ತು ಈ ಕರೆ ಬಂತು? ಇಲ್ಲ, ಈಗಾಗಲೇ ನಾನು ಬಹುಶಃ ಕಾಲೊಂದು 3/4 ಗಂಟೆ ಮುಂಚೆ ಆ ಒಂದು ಆದೇಶ ನನಗೆ ಸಿಕ್ಕಿದೆ. ನಾನು ರಾಜೀನಾಮೆ ಬೆಳಿಗ್ಗೆ ಕೊಟ್ಟಿದ್ದೇನೆ ನಮ್ಮ ಡೆಪ್ಯೂಟಿ ಸ್ಪೀಕರ್ ಹತ್ರ. ನಾನು ಸಭಾಪತಿಯನ್ನು ಭೇಟಿ ಆಗಲಿಕ್ಕೆ ಭೇಟಿ ಆದೆ. ಗವರ್ನರ್ಗೆ ಒಂದು ಧನ್ಯವಾದ ಸಲ್ಲಿಸಿದ್ದೇನೆ. ಮತ್ತು ನಾನು ಬಹಳಷ್ಟು ಸಂಬಂಧ ಕಾಯ್ದಂತ ನಾನು ಈ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿದ್ದೇನೆ. ನನಗೇನು ಅಧಿಕಾರ ಅವತ್ತು ಸಿಕ್ಕಿದೆಯಾ, ಸ್ಪೀಕರ್ ಸ್ಥಾನ ಸಿಕ್ಕಿದೆಯಾ, ಅದು ಈಗ ಮಂತ್ರಿ ಸ್ಥಾನ ಸಿಕ್ಕಿದೆಯಾ, ಅಷ್ಟೇ ಸಂತೋಷ. ನನಗೆ ಪಕ್ಷದ ಕಚೇರಿ ಬರಲಿಕ್ಕೆ ಖುಷಿ ಆಗ್ತದೆ. ಒಂದು ಮಗ ಊರು ಬಿಟ್ಟಾಗ ಹೋಗಿ ಏನು ಇಚ್ಛೆ ಮತ್ತೆ ಬರುವಾಗ ಏನು ಸಂತೋಷ ಇದೆ, ಅದೇ ಸಂತೋಷ ನನಗೆ ಆಗ್ತದೆ ಹೇಳಲಿಕ್ಕೆ ಬಯಸ್ತೇನೆ. ಈ 3 ವರ್ಷಗಳು ಏನು ಮಿಸ್ ಮಾಡ್ಕೊಂಡ್ರಿ ನೀವು? ಈ 3 ವರ್ಷದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಭೇಟಿ ಕೊಡುವಂಥದ್ದು, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಇವತ್ತು ಸಂಪರ್ಕಿಸುವಂಥದ್ದು ಅಥವಾ ನಮ್ಮ ಸಲಹೆ ಸೂಚನೆ ಕೊಡುವಂಥದ್ದು, ಪ್ರೆಸ್ ಕಾನ್ಫರೆನ್ಸ್ ಮಾಡುವಂಥದ್ದು, ಎಲ್ಲಕ್ಕಿಂತ ಜಾಸ್ತಿಯಾಗಿ ಒಂದು ಶಾಲನ್ನು ಹಾಕುವಂಥದ್ದು, ಇದನ್ನೆಲ್ಲ ನಾವು ಭಾಳಷ್ಟು ಮಿಸ್ ಮಾಡ್ತಿದ್ದೆ. ಖಾತೆ ಬಗ್ಗೆ ಏನಾದರೂ ನಿರೀಕ್ಷೆ ಇದೆಯಾ, ಮಾಹಿತಿ ಇದೆಯಾ? ಆ ಖಾತೆ ಬಗ್ಗೆ ಯಾವುದೇ ನಿರೀಕ್ಷೆ ಇಲ್ಲ. ಎಲ್ಲ ಖಾತೆ ಮಹತ್ವದ ಖಾತೆ. ಎಲ್ಲ ಖಾತೆಯಿಂದ ಜನಸಾಮಾನ್ಯ ಕೆಲಸ ಮಾಡ್ಬೋದು. ಇಲ್ಲಿ ದೊಡ್ಡ ಖಾತೆ ಸಣ್ಣ ಖಾತೆ ಅಂತ ಯಾವುದೇ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡಿ. ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ಹಿಂದೆ ನಿಭಾಯಿಸಿದ ಖಾತೆ ಕೊಟ್ಟರೆ ರೆಡಿ ಇದ್ದಾರೆ ನೀವು? ಯಾವುದೇ ಖಾತೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ನಾಯಕರು ಯಾವ ಥರ ಮಾಡ್ತಾರೆ ಅದನ್ನು ಕೆಲಸ ಮಾಡ್ತೇವೆ. ಯಾವುದಾದ್ರು ನಾವು ಕೆಲಸದ ಮೇಲೆ ಅವಲಂಬಿತವಾಗಿದೆ ಹೊರತು ನಾವು ಪೋಸ್ಟ್ ಮೇಲೆ ಅವಲಂಬಿತ ಆಗಿಲ್ಲ. ಸಚಿವರಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ಲಾನ್ ಆಫ್ ಆಕ್ಷನ್ ಏನಾದ್ರು ಮಾಡ್ಕೊಂಡಿದ್ದಾರೆ? ಈಗಾಗಲೇ ನಮ್ಮ ದಿನೇಶ್ ಗುಂಡೂರಾವ್ ಒಂದು ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ದಾರೆ. ಮತ್ತೆ ಮುಂದೆ ಯಾರೆಲ್ಲ ಆಗ್ತಾರೆ ಅಲ್ಲಿ ಒಟ್ಟಿಗೆ ತೆಕೊಂಡು ಹೋಗಿ ನಾವು ಜೊತೆಯಲ್ಲಿ ನಾವು ಕೆಲಸ ಮಾಡ್ತೇವೆ. ನಿಮಗೆ ಸಚಿವ ಸ್ಥಾನ ಸಿಗೋದಕ್ಕೆ ಯಾರು ಕಾರಣ ಅಂತ? ನಿಮಗೆ ಹೈಕಮಾಂಡ್ ಕಾರಣನ, ಡಿ ಕೆ ಶಿವಕುಮಾರ್ ಕಾರಣನ, ಸಿದ್ದರಾಮಯ್ಯ ಅವರ ಕಾರಣನ, ಯಾರು ಕಾರಣ ಅಂತ? ನಮಗೆ ಇಡೀ ಪಕ್ಷ ಬೇಕಾ, ಎಲ್ಲರೂ ಕೂಡ ಕಾರಣ. ಆಯ್ತಲ್ಲಿ ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರು ಕೂಡ ಏನು ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ. ಖರ್ಗೆ ಜಿ ಇರಲಿ, ರಾಹುಲ್ ಜಿ ಇರಲಿ, ವೇಣುಗೋಪಾಲ್ ಜಿ ಇರಲಿ, ಸುರ್ಜೇವಾಲಾ ಜಿ ಇರಲಿ, ಅದೇ ರೀತಿ ನಮ್ಮ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಈಗಿನ ಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಇನ್ನಿತರ ಮುಖಂಡರು ಸಂಪೂರ್ಣವಾದ ಸಹಕಾರ ಕೊಟ್ಟು ಬಹುಶಃ ನಮಗೆ ಇವತ್ತು ಆ ಪ್ರೀತಿ ತೋರಿಸಿದ್ದಾರೆ. ಆ ಪ್ರೀತಿ ಮತ್ತು ಕೊಟ್ಟ ಗೌರವವನ್ನು ಪ್ರಾಮಾಣಿಕತೆಯಿಂದ ಉಳಿಸಿ ಪಕ್ಷದ ಗೌರವ ಕಲಿಸುವ ಜವಾಬ್ದಾರಿ ನಂದು. ಆ ಕೆಲಸ ನಾನು 24 ಗಂಟೆ ಬೇಗ ಮಾಡ್ತೇನೆ. ಇದಿಷ್ಟು ಸಚಿವರಾಗ್ತಿರುವಂತಹ ಶಾಸಕ ಯು ಟಿ ಖಾದರ್ ಅವರ ಕಿರಣ್ ಬೆಂಗಳೂರು. ಈಗ ಒಂದೇ ಡಿ ಸಿ ಎಂ ಪೋಸ್ಟನ್ನು ಕೊಟ್ಟಿದ್ದಾರೆ. ನಾವು ಡಿ ಸಿ ಎಂ ಕೇಳಿದ್ದೀವಿ, ಮುಂದೆ ನೋಡೋಣ ಅನ್ನುವಂಥ ಮಾತು ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಪರಮೇಶ್ವರ್ ಒಬ್ಬರಿಗೇನೇ ಡಿ ಸಿ ಎಂ ಕೊಡ್ತಾರಂತೆ. ಈಗ ಒಂದೇ ಡಿ ಸಿ ಎಂ ಪೋಸ್ಟ್ ಅದನ್ನು ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ನಾವು ಕೂಡ ಡಿ ಸಿ ಎಂ ಪೋಸ್ಟನ್ನು ಕೇಳಿದ್ದೀವಿ, ಮುಂದೆ ನೋಡೋಣ ಅಂತಾರೆ ಸತೀಶ್ ಜಾರಕಿಹೊಳಿ. ಪ್ರಮುಖವಾಗಿ DCM ಹುದ್ದೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀವು ಕೂಡ ಹಿಂದೆ ಹೇಳಿದ್ರಿ ಸಮುದಾಯವಾರ ಒಂದು DCM ಒಂದು 3 ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಸಂಘಟನೆಗೆ ಎಲ್ಲ. ಈಗ ಒಂದೇನು ಕೊಟ್ಟಿದ್ದಾರೆ, ನಾವು ಕೇಳಿದ್ದೀವಿ. ಅದೇನು ಎಷ್ಟು ಮಟ್ಟಿಗೆ ಅದು ನಿಜ ಗೊತ್ತಿಲ್ಲ. ಪರಮೇಶ್ವರ್ ಮಾತ್ರ ಕೊಡ್ತಾರಂತ ಗೊತ್ತಿಲ್ಲ, ಎಷ್ಟು ಮಾಡ್ತಾರೆ ಅಂತಿಮವಾಗಿ ನೋಡೋಣ. ನಾವು ಇನ್ನೂ ವೇಟ್ ಮಾಡಬೇಕು, ಇನ್ನೂ ಚರ್ಚೆಯಲ್ಲಿದೆ ಅದು. ಬಹುಶಃ ಎನಿ ಟೈಮ್ ಅನೌನ್ಸ್ ಆಗ್ಬೋದು, ಎನಿ ಟೈಮ್. ಚರ್ಚೆ ಮಾಡಿದ್ವಿ ಅವ್ರಿಗೆ ಒಬ್ಬ ಹೇಳಿದ್ದೀವಿ ಅಭಿಪ್ರಾಯನ. ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೀವಿ, ಅವ್ರ ನಿರ್ಣಯಕ್ಕೆ ಬಿಟ್ಟಿದ್ದೀವಿ, ಬಿಟ್ಟಿದ್ದೀವಿ. ಇದ್ದೇ ಇರ್ದು ಎಲ್ಲ ಆಗವ್ರು ಭಾಳ ಜನ ಇದ್ದಾರೆ. ಯಾವ ರೀತಿ ಮಾಡೋಕ್ಕಂತ ಗೊಂದಲ ಇದ್ದೇ ಇರ್ತೈತೆ. 2ನೇ ಹಂತ ಆಗುವವರೆಗೆ ಇದು ಇದ್ದೇ ಇರ್ತೈತೆ, ಮುಂದುವರೆದೈತೆ. ಆದಷ್ಟು ಬೇಗ ಅದು ಆಗಬೇಕಂತ ನಮ್ಮ ಆಸೆ ಇದೆ, ಆದಷ್ಟು ಬೇಗ 2ನೇ ಹಂತ ಕೂಡ. ಸೊ ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಸತೀಶ್ ಜಾರಕಿಹೊಳಿ ತುಂಬ ಭರವಸೆ ಇಟ್ಕೊಂಡಿದ್ರು. KPCC ಅಧ್ಯಕ್ಷ ಪಟ್ಟವನ್ನು ಕೂಡ ಕಟ್ಟುತ್ತಾರೆ, ಜೊತೆಗೆ ಮಂತ್ರಿ ಸ್ಥಾನವನ್ನು ಕೂಡ ಉಳಿಸ್ತಾರೆ ಅಂತ. ಆದರೆ ಹೈಕಮಾಂಡ್ ಏನೋ ಒಂದು ತೀರ್ಮಾನಕ್ಕೆ ಬಂದಿರಂಗೆ ಕಾಣ್ತಾ ಇದೆ, ಒಬ್ಬರಿಗೆ ಒಂದೇ ಪೋಸ್ಟು ಅಂತ. ಹೀಗಾಗಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನು ಅಂತಂದರೆ,
ನೀವು KPCC ಅಧ್ಯಕ್ಷರಾದರೆ ನಿಮಗೆ ಮಂತ್ರಿ ಪಟ್ಟ ಇಲ್ಲ, ನೀವು ಮಂತ್ರಿ ಆದರೆ KPCC ಅಧ್ಯಕ್ಷ ಪಟ್ಟ ಇಲ್ಲ. ತುಂಬ ಸ್ಪಷ್ಟವಾಗಿ ಹೇಳ್ತು. ಇನ್ನೂ ಕೂಡ ಅವ್ರಿಗೆ ಭರವಸೆ ಇದೆ, ಅಟ್ಲೀಸ್ಟ್ DCM ಮಾಡ್ತಾರೆ ಅನ್ನುವಂಥ ಒಂದು ಮನೋಭಾವನೆ ಇತ್ತು ಅಂತ ಅನ್ನಿಸ್ತಾ ಇದೆ. ನಮಗೂ ಆಸೆ ಇತ್ತು, ಆದರೆ ಒಬ್ಬರನ್ನೇ ಮಾಡ್ತಾರಂತೆ, ಮುಂದೆ ನೋಡೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ ಸತೀಶ್ ಜಾರಕಿಹೊಳಿ. ಇನ್ನು ಪುತ್ರನ ಮನೆಗೆ ತಾಯಿ ಬಂದಿದ್ದಾರೆ. ತಾಯಿ ಗೌರಮ್ಮ. ತಾಯಿಗೆ ಎಷ್ಟು ಹೆಮ್ಮೆ ಅನ್ನಿಸಬೇಕು. ಪುತ್ರ DK ಶಿವಕುಮಾರ್ ನಿವಾಸಕ್ಕೆ ಅವ್ರ ತಾಯಿ ಬಂದರು. ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಬರ್ತಾರೆ ತಾಯಿ. ನೋಡಿ, ಅವ್ರು ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪಾಪ ಅವರಿಗೆ ಮೈಲಿ ಹುಷಾರು ಬೇರೆ ಇಲ್ಲ, ಹೀಗಾಗಿ ಅವರು ಹೆಚ್ಚು ಯಾರ ಜೊತೆಗೂ ಮಾತಾಡ್ತಿಲ್ಲ. ತಮ್ಮ ಮಗನ ಮನೆಗೆ ಬಂದಿರುವಂಥ ತಾಯಿ ಎಂಥ ಒಂದು ಹೆಮ್ಮೆಯ ಕ್ಷಣ ನೋಡಿ. ಅದೆಷ್ಟು ಕನಸು, ಅದೆಷ್ಟು ಕನವರಿಕೆಗಳು, ಅದೆಷ್ಟು ಆಶೀರ್ವಾದಗಳು ಇವೆಲ್ಲವೂ ಕೂಡ ಫಲ ಕೊಡ್ತಾ ಇದೆ ಅಂತ. ಹಿಂದೆ ಇವರ ತಾಯಿ ನೇರವಾಗಿ ಸಿದ್ದರಾಮಯ್ಯನವ್ರ ವಿರುದ್ಧ ಹರಿಹಾಯ್ದಿದ್ರು. ನಮ್ಮ ಮಕ್ಕಳನ್ನು ಅವಾಯ್ಡ್ ಮಾಡ್ತಿರುವಂಥವರೇ ಅವರು ಅನ್ನುವಂಥ ಮಾತನ್ನು ಹೇಳಿದರು.